ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಕೂಡ್ಲಿಗಿ ಪಟ್ಟಣದ ತಾಲೂಕು ಕಚೇರಿ ಪಪ್ಪಿ ಲೇಔಟ್ ಆವರಣದ ಶಾಸಕರ ಜನಸಂಪರ್ಕ ಕಚೇರಿಯಲ್ಲಿ ಏಪ್ರಿಲ್ 20ರಂದು ವಿಶ್ವಗುರು ಸಾಂಸ್ಕೃತಿಕ ನಾಯಕ ಶ್ರೀ ಜಗಜ್ಯೋತಿ ಬಸವೇಶ್ವರರ 893ನೇ ಜಯಂತ್ಯುತ್ಸವದ ಅಂಗವಾಗಿ ಶಾಸಕರಾದ ಡಾ ಶ್ರೀನಿವಾಸ್ ಎನ್ಟಿ ಅವರು ತಾಲೂಕು ಅಧಿಕಾರಿಗಳು ಹಾಗೂ ವೀರಶೈವ ಸಮಾಜದ ಸರ್ವ ಮುಖಂಡರೊಂದಿಗೆ ಶ್ರೀ ಬಸವೇಶ್ವರರ ಭಾವಚಿತ್ರಕ್ಕೆ ಅತ್ಯಂತ ಗೌರವ ಭಾವನೆಯಿಂದ ಪುಷ್ಪ ನಮನಗಳನ್ನು ಸಲ್ಲಿಸಿದರು. ಬಳಿಕ ಶಾಸಕರು ತಾಲೂಕು ಆಡಳಿತ ಹಾಗೂ ಪಟ್ಟಣ ಪಂಚಾಯತ್ ಅಧಿಕಾರಿಗಳೊಂದಿಗೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಿಗೆ ವೀರಶೈವ ಲಿಂಗಾಯತ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಸಿದ್ಧಪಡಿಸಿದ ಭೂಮಿಯ ದಾಖಲೆಗಳನ್ನು ಹಸ್ತಾಂತರಿಸಿದರು. ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯಮಾನ್ಯರನ್ನು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಹಿರೇಮಠ ಸಂಸ್ಥಾನದ ಶ್ರೀ ಪ್ರಶಾಂತ ಸಾಗರ ಮಹಾಸ್ವಾಮಿಗಳು, ತಹಶೀಲ್ದಾರರಾದ ಕುಮಾರಿ ನೇತ್ರಾವತಿ, ಪಿಆರ್ಡಿ ಎಇಇ ನಾಗನಗೌಡ, ಬಿಇಒ ಮೈಲೇಶ್ ಬೇವೂರ್, ಡಿವೈಎಸ್ಪಿ ಮಲ್ಲೇಶ ದೊಡಮನಿ, ಕೆಎಚ್ ವೀರನಗೌಡ, ಬಿಡಿಸಿಸಿ ಬ್ಯಾಂಕ್ ಜಿಲ್ಲಾಧ್ಯಕ್ಷರಾದ ಕೆಟಿ ತಿಪ್ಪೇಸ್ವಾಮಿ ಗುಂಡುಗುಣುಗು, ಸುನಿಲ್ ಗೌಡ, ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷರಾದ ರೇವಣ್ಣ, ವೀರಶೈವ ಪಂಚಮಶಾಲಿ ಸಮಾಜ ತಾಲೂಕು ಅಧ್ಯಕ್ಷರು, ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುರುಸಿದ್ದನಗೌಡ, ವೆಂಕಟೇಶ್, ತಾಲೂಕು ನೌಕರರ ಸಂಘದ ತಾಲೂಕು ಅಧ್ಯಕ್ಷರು, ವೀರಶೈವ ಸಮಾಜದ ಮುಖಂಡರಾದ ನಂದಿ ಬಸವರಾಜ, ಶರಣಪ್ಪ, ಮಂಜುನಾಥ, ಮರುಳಸಿದ್ದಪ್ಪ, ಜಂಬಣ್ಣ, ಗುಳಗಿ ವೀರೇಂದ್ರ, ಬಣವಿಕಲ್ಲು ಯರಿಸ್ವಾಮಿ, ಮೊರಬ ಬಣಕರ ವೀರಭದ್ರಪ್ಪ, ಮಲ್ಲಿಕಾರ್ಜುನ, ಗಿರೀಶ್, ಶಿವಪುರ ರಾಜಣ್ಣ, ಶ್ರೀಮತಿ ಲಕ್ಷ್ಮೀದೇವಿ, ಕರಿವಮ್ಮ, ಗುರುಬಸಮ್ಮ, ರೇಖಾ ಮಲ್ಲಿಕಾರ್ಜುನ, ಗಿರಿಜಮ್ಮ, ಮೇಷ್ಟ್ರು ಬಿ ಶಿವಾನಂದ ಹಾಗೂ ಎಲ್ಲಾ ಸಮಾಜದ ಸರ್ವ ಮುಖಂಡರು, ನಾಗರಿಕರು ಉಪಸ್ಥಿತರಿದ್ದರು. ರಾಜೇಂದ್ರ ಸಿ, ಕರ್ನಾಟಕ ರಾಜ್ಯ ವರದಿಗಾರರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.